ಬಂಗಾರಪೇಟೆ ಪಟ್ಟಣದ ಸೇಟ್ ಕಾಂಪೌಂಡ್ನ ಮುತ್ತು ಮಾರಿಯಮ್ಮ ದೇವಾಲಯದ ಬೀದಿಯಲ್ಲಿರುವ ಸೈಯದ್ ನಜರುಲ್ಲಾ ಹಾಗೂ ಸೈಯದ್ ಜಿಯಾವುಲ್ಲಾ ಎಂಬುವವರಿಗೆ ಸೇರಿದ ಖಾಲಿ ಜಾಗವನ್ನು ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಗಳಿಗೆಲ್ಲ ಆ ಸ್ಥಳದಲ್ಲಿ ಹಲವಾರು ವರ್ಷಗಳಿಂದ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳು ನಡೆಸಿಕೊಂಡು ಬರಲು ಜಿಯಾವುಲ್ಲಾರವರು ಅನುವು ಮಾಡಿಕೊಟ್ಟಿದ್ರು. ಆದರೆ ಕೆಲ ರಾಜಕೀಯ ಹಾಗೂ ರಿಯಲ್ ಎಸ್ಟೇಟ್ ಪಟ್ಟಭದ್ರ ಹಿತಾಸಕ್ತ ವ್ಯಕ್ತಿಗಳು ದುರುದ್ದೇಶದಿಂದ 3 ಬಾರಿ ನ್ಯಾಯಾಲಯದಲ್ಲಿ ಈ ಜಾಗ ತಮಗೆ ಸೇರಿದ್ದೆಂದು ದಾವೆ ಹೂಡಿದ್ರು. ಆದರೆ ಮಾನ್ಯ ನ್ಯಾಯಾಲಯದಿಂದ ಈ ಸ್ಥಳ ಜಿಯಾವುಲ್ಲಾ ಸೇರಿದ್ದಾಗಿದೆ ಎಂದು ತೀರ್ಪು ಪ್ರಕಟಿಸಲಾಗಿದ್ದು, ಈಗ ಮತ್ತೊಮ್ಮೆ ಬಂಗಾರಪೇಟೆ ನ್ಯಾಯಾಲಯದಲ್ಲಿ ಮತ್ತೆ ಅದೇ ಜಾಗದ ಮೇಲೆ ದಾವೆ ಹೂಡಿರುವುದು ವಿಪರ್ಯಾಸದ ಸಂಗತಿಯಾಗಿದೆ ಎಂದು ಸೇಟ್ ಕಾಂಪೌಂಡ್ ನಿವಾಸಿಗಳು ಮಾಧ್ಯಮಗಳ ಮುಂದೆ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿ ಮುಂಬರುವ ದಿನಗಳಲ್ಲಿ ಸೈಯದ್ ಜಿಯಾವುಲ್ಲಾ ಪರವಾಗಿ ನ್ಯಾಯಾಲಯದಲ್ಲಿ ತೀರ್ಪು ಬರುತ್ತದೆ ಎಂದು ಆಶಾಭಾವನೆ ವ್ಯಕ್ತಪಡಿಸಿ ಸೇಟ್ ಕಾಂಪೌಂಡ್ ನಿವಾಸಿಗಳೆಲ್ಲ ಜಿಯಾವುಲ್ಲಾರವರ ಪರವಾಗಿ ನಿಲ್ಲುತ್ತೇವೆ ಎಂದು ತಿಳಿಸಿದ್ದಾರೆ. ಈ ಜಾಗ ಬಂದು ಶ್ರೀ ಮುತ್ತುಮಾರಿಯಮ್ಮ ದೇವಸ್ಥಾನ ರಸ್ತೆಯಲ್ಲಿದೆ ಸರ್. ಇದು ಬಂದು ಸೈಯದ್ ಜಿಯಾವುಲ್ಲಾ ಅವರು ಇದನ್ನು ಎಳೆ ಮಾಡಿಕೊಂಡು ಹೈಕೋರ್ಟಲ್ಲಿ ಕೇಸು ನಡೀತಾ ಇದ್ದು ಅವರು 3 ಸರಿ ಗೆದ್ದಿದ್ದಾರೆ. ಕೆಲ ರಾಜಕೀಯ ವ್ಯಕ್ತಿಗಳು ಮತ್ತು ನಮ್ಮ ರಿಯಲ್ ಎಸ್ಟೇಟ್ ವ್ಯಾಪಾರಿಗಳು ಇದು ಇಂಪ್ರೂವ್ಮೆಂಟ್ ಆಗಬಾರ್ದು ಅಂತೇಳಿ, ಈ ಏರಿಯಾ ಇಂಪ್ರೂವ್ಮೆಂಟ್ ಆಗಬಾರ್ದು, ಹಂಗೆ ಇದರಲ್ಲೇ ಇರಬೇಕು, ಸ್ಲಮ್ಮಲ್ಲೇ ಇರಬೇಕಂತೇಳಿ ಇದನ್ನು ಸುಮ್ಮನೆ ಸುಳ್ಳು ದಾಖಲೆಗಳೆಲ್ಲ ಮಾಡ್ತಾ ಇದ್ದಾರೆ ಬಂಗಾರಪೇಟೆಯಲ್ಲಿ. ಆದರೆ 3 ಸತಿ ಗೆದ್ದಿರುವಾಗ ನಮ್ಗೆಲ್ಲ ಹೈಕೋರ್ಟಿಂದ ಜಡ್ಜ್ ನೋಟಿಸ್ ಕಳಿಸಿದ್ದಾರೆ. ಅವ್ರು 3 ಬಾರಿ ಗೆದ್ದಿರೋದು, ಇದು ಸಾಕ್ಷಿ ನಮ್ಮ ಹತ್ರನೂ ಇದೆ. ಬಟ್ ಅವರಿಗೆ ಅನ್ಯಾಯ ಮಾಡತಕ್ಕಂಥ ಒಂದು ಪ್ರಕೃತಿಯಲ್ಲಿ ಮತ್ತು ನಮ್ಮ ದೇವಸ್ಥಾನ ಪರವಾಗಿ ಇಲ್ಲಿ ಫಂಕ್ಷನ್ ಮಾಡಲಿಕ್ಕೆ ಒಂದು 5 ಬಾರಿ ಜಾಗ ಕೊಟ್ಟರು ಸಂಕ್ರಾಂತಿ ಹಬ್ಬ ಮಾಡೋದಕ್ಕೆ. ಆ 5 ಸರಿನೂ ಕೊಟ್ಟಿರುವಾಗ ನಮಗೆ ತುಂಬ ಸಂತೋಷವಾಗಿತ್ತು. ಊರ ಜನ ಎಲ್ಲ ತುಂಬ ಸಂತೋಷವಾಗಿ ಆ ಜಾಗದಲ್ಲಿ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಇವ್ರಿಗೆ ಯಾರು ಕೊಡಬಾರ್ದು ಅಂತೇಳಿ ಸುಮ್ಮನೆ ಅವರವರೇ ಸೇರಿಕೊಂಡು ಈ ಥರ ಮಾಡಿದ್ದಾರೆ ಸ್ವಾಮಿ. ಇವಾಗೂ ಕೇಸ್ ಹಾಕಿರಿದ್ದಾರೆ ಅಂದರೆ ಇರಲಿ, ನಿಜವಾಗಿದ್ರೇನು ಮತ್ತೆ ಅವರೇ ಜಿಯಾವುಲ್ಲಾ ಅವರೇ ಗೆದ್ಕೊಂಡ್ಬರ್ತಾರೆ ಅಂತ ಒಂದು ನಂಬಿಕೆ ನಮ್ಮೆಲ್ಲರಿಗೂ ಇದೆ, ಈ ಗ್ರಾಮಸ್ಥರಿಗೂ ಇದೆ. ವಂದನೆಗಳು ಸರ್. ಬಟ್ ಏನಂದರೆ ಈ ಕಡೆ ಬಂದ್ಬಿಟ್ಟು ಇಂಪ್ರೂವ್ಮೆಂಟ್ ಆಗೋಕ್ಕೆ ಬಿಡ್ತಾ ಇಲ್ಲ, ಇಂಪ್ರೂವ್ಮೆಂಟ್ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಇಲ್ಲಿ ಆಗಬಾರ್ದಂತ ಕೆಲವರು ಈ ರಾಜಕೀಯ ವ್ಯಕ್ತಿಗಳು ಕೆಲವೊಂದು ಮಾಡೋಕ್ಕೆ ಬಿಡ್ತಾ ಇಲ್ಲ. ಈ ಕಡೆ ತುಂಬ ಈ ಕಡೆ ಎಲ್ಲಿ ಇಂಪ್ರೂವ್ಮೆಂಟ್ ಆಗ್ಬಿಡ್ತದೆ. ನಮಗೆ ಬಂದ್ಬಿಟ್ಟು ದೇವಸ್ಥಾನಕ್ಕೆ ಜಾಗ ಕೊಡ್ತಾಯಿದ್ರು, ಸುಮಾರು ವರ್ಷದಿಂದ ಕೊಡ್ತಾ ಇದ್ದಾರೆ ಪಾಪ ಅವರು. ಇವಾಗ ಎಲ್ಲ ಅವ್ರು ಏನೋ ಒಂದು ಡೆವಲಪ್ಮೆಂಟ್ ಮಾಡೋಕ್ಕೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಮಾಡೋಕ್ಕೆ ಬಿಡ್ತಾ ಇಲ್ಲ. ಅವರು ಗೆದ್ದು ಬಂದಿದ್ದಾರೆ ಹೈಕೋರ್ಟಲ್ಲಿ. ಜಡ್ಜ್ ಲೆಟರ್ ಕಳಿಸಿರೋದು ನಮ್ಮ ಹತ್ರನೂ ಇದೆ, ಬೇಕಾದ್ರೆ ಕೊಡ್ತೀವಿ. ಸೈಯದ್ ಜಿಯಾವುಲ್ಲಾ ಅಂದ್ಬಿಟ್ಟು ಅವರೇ 3 ಸಲ ಗೆದ್ದಿರೋದು. ಪಾಪ ಯಾರಿಗೂ ಏನು ತೊಂದರೆನೂ ಕೊಡ್ತಾ ಇಲ್ಲ. ಅವರು ಅವ್ರ ಪಾಡಿಗೆ ಅವರು ಏನೋ ರೆಡಿ ಮಾಡ್ತಾ ಇದ್ದಾರೆ ಡೆವಲಪ್ಮೆಂಟ್ ಆಗಲಿ ಅಂತ. ಇದು ಡೆವಲಪ್ಮೆಂಟ್ ಆದರೆ ನಮ್ಮ ಏರಿಯಾನೂ ಡೆವಲಪ್ಮೆಂಟ್ ಆಗುತ್ತೆ. ನೋಡಿ ನಮ್ಮ ಏರಿಯಾ ನೋಡಿ ಡೆವಲಪ್ಮೆಂಟೇ ಇಲ್ಲ. ಡೆವಲಪ್ಮೆಂಟ್ ಆಗ್ಬಾರ್ದು ಅಂತ ಕೆಲವರು ಒಂದು ಮಾಡ್ತಾ ಇರೋದು. ಈ ಸ್ಲಮ್ಮೇ ಎದ್ದು ಬಿಡ್ಬೇಕಾ? ಡೆವಲಪ್ಮೆಂಟ್ ಆಗೋದು ಬೇಡವಾ? ಈಗ ಅದ್ರ ಮೇಲೆ ಸ್ಟೇ ತೊಗೊಂಡು ಆಮೇಲೆ ಕೆಲವೊಂದು ರಾಜಕೀಯ ವ್ಯಕ್ತಿಗಳು, ರಿಯಲ್ ಎಸ್ಟೇಟ್ ವ್ಯಾಪಾರಿ ಕೆಲವರು ಅದಕ್ಕೆ ನಮಗೆ ಯಾವುದೇ ಒಂದು ಇದು ಮಾಡೋಕ್ಕೆ ಇಲ್ಲಿ ಇಂಪ್ರೂವ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ನಾವು ಸ್ಲಮ್ ಏರಿಯಾದಲ್ಲಿ ಇದೀವಿ ಅಂದ್ಕೊಂಡು ಸ್ಲಮ್ ಆಗೇ ಮಾಡೋಕ್ಕೆ ಬಿಡ್ತಾ ಇದ್ದಾರೆ, ಡೆವಲಪ್ಮೆಂಟ್ ಆಗೋಕ್ಕೆ ಬಿಡ್ತಾ ಇಲ್ಲ.